ಮಹೋನ್ನತನು ಸರ್ವಶಕ್ತನಾದಂಥ ನನ್ನ ಸ್ವರ್ಗೀಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ ರಾಜ, ಬೆಳಗಿನಿಂದ ಸ್ವಾಮಿ ನಿನ್ನೆಯಿಂದ ಕರ್ತನೆ ನೀವು ನಮ್ಮ ಮಧ್ಯದಲ್ಲಿ ಸ್ವಾಮಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ನಿನ್ನ ಪವಿತ್ರಾತ್ಮನ ಸಹಾಯದೊಟ್ಟಿಗೆ ಕರ್ತನೆ ಅಪ್ಪ ಸ್ವಾಮಿ, ಈ ನಿನ್ನ ಗುಡಾರದಲ್ಲಿ ಸ್ವಾಮಿ ಕಳೆಯುತ್ತಿರುವಂತಹ ಪ್ರತಿಯೊಂದು ಸಮಯವು ಅದು ಶ್ರೇಷ್ಠವಾಗಿದೆ ಎಂಬುದಾಗಿ ನೀವು ಎಣಿಸುತ್ತಾ ಇದ್ದೀರಾ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ಕರ್ತನೆ. ಕೇಳುವಂತಹ ವಾಕ್ಯಗಳು ಸ್ವಾಮಿ ಅಪ್ಪ ಹೇಳುವಂಥದ್ದು ನಾನಲ್ಲ ಕರ್ತನೆ, ನನ್ನ ಸ್ವಂತ ದೇಹವನ್ನು ಇಚ್ಛೆಯನ್ನು ಮುಚ್ಚಿ ಮರೆ ಮಾಡಿ ನಿನ್ನ ಮಕ್ಕಳಿಗೆ ಬೇಕಾಗುವಂಥ ಆತ್ಮಿಕ ಆಹಾರವನ್ನು ನೀವು ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಅಪ್ಪ. ಅದನ್ನು ಕೇಳಿ ಹಾಗೆ ಬಿಟ್ಟು ಬಿಡದೆ ತಮ್ಮ ಹೃದಯವೆಂಬ ಹಲಗೆ ಮೇಲೆ ಬರೆದಿಟ್ಟುಕೊಂಡು ಸ್ವಾಮಿ ಅದರಂತೆ ಸ್ವಾಮಿ ರಾಜ ನಿನ್ನ ಮಕ್ಕಳು ನಡೆಯಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ಹಾಲೆಲೂಯ ಹಾಲೆಲೂಯ. ತುಂಬ ಒಳ್ಳೆಯ ವಾಕ್ಯಗಳನ್ನು, ಆಶೀರ್ವಾದದ ವಾಕ್ಯಗಳನ್ನೆಲ್ಲ ನಾವು ಕೇಳ್ತಾ ಇದ್ದೀವಿ. ಹಾಲೆಲೂಯ. ತುಂಬ ಸಂತೋಷ ಉಳ್ಳವಳಾಗಿ ನಾನು ಮಾತ್ರ ಇಲ್ಲ, ನೀವು ಕೂಡ ತುಂಬ ಸಂತೋಷ ಉಳ್ಳವರಾಗಿದ್ದೀರಾ ಎಂಬುದಾಗಿ ನಿಮ್ಮ ಮುಖದಲ್ಲಿಯೇ ನನಗೆ ಗೊತ್ತಾಗ್ತಾ ಇದೆ. ಆಮೇನ್ ಆಮೇನ್. ನಾನು ಜಾಸ್ತಿ ಹೊತ್ತು ಸಮಯ ತೆಗೆದುಕೊಳ್ಳಲ್ಲ, ಮುಂದಿನ ಭಾಗವನ್ನು ಸೇವಕರು ತೆಗೆದುಕೊಳ್ಳುವಂಥವರಾಗಿರ್ತಾರೆ. ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ನಮ್ಮ ಇವತ್ತು ಸಂದೇಶ, ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿರುವಂತಹ ವಿಶೇಷವಾದಂತಹ ಒಂದು ಟೈಟಲ್ ಏನೆಂದರೆ, ಕಷ್ಟದ ಮಧ್ಯದಲ್ಲಿಯೂ ದೇವರು ಜಯವನ್ನು ಕೊಡುತ್ತಾರೆ. ಹಾಲೆಲೂಯ ಹಾಲೆಲೂಯ. ಏನು? ಕಷ್ಟದ ಮಧ್ಯದಲ್ಲಿಯೂ ದೇವರು ಜಯವನ್ನು ಕೊಡುತ್ತಾನೆ. ಒಂದು ಸಲ ರಿಪೀಟ್ ಮಾಡೋಣವಾ? ಕಷ್ಟದ ಮಧ್ಯದಲ್ಲಿ ದೇವರು ಜಯ ಕೊಡುತ್ತಾನೆ. ಆಮೇನ್. ರೋಮಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆಮೇನ್. ಹಾಲೆಲೂಯ ಹಾಲೆಲೂಯ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ ಹಾಲೆಲೂಯ. ಹಾಗಾದರೆ ನಾವು ದೇವರನ್ನು ಪ್ರೀತಿಸುತ್ತಾ ಆತನ ಚಿತ್ತಕ್ಕೆ ವಿಧೇಯರಾಗಿ ನಾವು ನಡೆಯುವುದಾದರೆ ನಮ್ಮ ಜೀವಿತದಲ್ಲಿ ಯಾವುದೇ ವಿಷಯಗಳು, ಅದು ಒಳ್ಳೆಯದಾಗಲಿ ಅದು ಕೆಟ್ಟದಾಗಲಿ, ಏನೇ ನಡೆದರೂ ಕೂಡ ದೇವರು ಅದನ್ನು ಆಶೀರ್ವಾದವಾಗಿ ಮಾರ್ಪಡಿಸುವಂಥವನಾಗಿದ್ದಾನೆ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ಏನೇ ವಿಷಯಗಳು ನಡೆದರೂ, ಅದು ಕೆಟ್ಟದಾಗಲಿ ಒಳ್ಳೆಯದಾಗಲಿ, ನಾವು ಆತನನ್ನು ಪ್ರೀತಿಸುತ್ತಾ ಆತನ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವಾಗ ನಮಗೆ ಸಂಭವಿಸುವ ಒಳ್ಳೆಯ ಕಾರ್ಯಗಳಾಗಲಿ ಕೆಟ್ಟ ಕಾರ್ಯಗಳಾಗಲಿ ಎಲ್ಲವನ್ನು ಕೂಡ ದೇವರು ಒಳ್ಳೆಯದನ್ನಾಗಿಯೇ ಆಶೀರ್ವಾದವಾಗಿಯೇ ತಿರುಗಿಸುತ್ತಾನೆ. ಹಾಲೆಲೂಯ ಹಾಲೆಲೂಯ. ಹಾಗಾದರೆ ದೇವರನ್ನು ಪ್ರೀತಿಸುವುದು ಅಂದರೆ ಏನು? ನಾವು ದೇವರನ್ನ ಪ್ರೀತಿಸುವವರ ಹಿತಕ್ಕಾಗಿ ದೇವರು ಎಲ್ಲವನ್ನ ಏನು ಮಾಡ್ತಾರೆ? ಒಳ್ಳೆಯದನ್ನಾಗಿ ಮಾಡುತ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ದೇವರನ್ನು ಪ್ರೀತಿಸುವುದು ಅಂದರೆ ಏನು? ದೇವರನ್ನ ಪ್ರೀತಿಸುವುದು ಅಂದರೆ ಏನು ಎಂಬುದಾಗಿ ನಾವು ನೋಡುವಾಗ, ದೇವರ ಮೇಲೆ ಮೊದಲನೇದಾಗಿ ನಂಬಿಕೆ ಇಡುವವರು. ಹಾಲೆಲೂಯ. ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವೆ ಎಂಬುದಾಗಿ ಕ್ರಿಯೆಯ ಮೂಲಕ ಹೇಗೆ ತೋರಿಸಲ್ಪಡುತ್ತೆ? ನಾವು ದೇವರ ಮೇಲೆ ಇಡುವಂತಹ ನಂಬಿಕೆ. ಎರಡನೆಯದಾಗಿ ನಾವು ದೇವರ ವಾಕ್ಯವನ್ನು ಕೇಳಿ ಅದರ ಹಾಗೆ ನಡೆಯುವುದಾದರೆ, ಮೊದಲನೇದಾಗಿ ದೇವರ ಮೇಲೆ ನಂಬಿಕೆ ಇಡುವಂಥದ್ದು, ಎರಡನೆಯದಾಗಿ ನಾವು ದೇವರ ವಾಕ್ಯವನ್ನು ಕೇಳಿ ಅದರ ಹಾಗೆ ನಡೆಯುವುದಾದರೆ ನಾವು ದೇವರನ್ನು ಪ್ರೀತಿಸುವವರಾಗಿರ್ತೇವೆ. ಹಾಲೆಲೂಯ ಹಾಲೆಲೂಯ. ಮೂರನೇದಾಗಿ ನಾವು ನೋಡ್ತೇವೆ, ದೇವರಿಗೆ ನಾವು ಪ್ರಾರ್ಥನೆ ಮಾಡುತ್ತಾ ಆತನ ಚಿತ್ತಕ್ಕೆ ವಿಧೇಯರಾಗಿ ನಾವು ನಡೆಯುವುದಾದರೆ ಆತನನ್ನು ಪ್ರೀತಿಸುವವರಾಗಿರ್ತೇವೆ. ಹಾಲೆಲೂಯ ಹಾಲೆಲೂಯ. ಹೇಗೆ ನಮಗೆ ಗೊತ್ತಾಗತ್ತೆ ನಾವು ಆತನನ್ನು ಪ್ರೀತಿಸುತ್ತಾ ಇದ್ದೇವೆ ಎಂಬುದಾಗಿ? ಹೇಗೆ ಗೊತ್ತಾಗತ್ತೆ? ಮೊದಲನೇದಾಗಿ ನಾವು ದೇವರ ಮೇಲೆ ಫಸ್ಟ್ ನಾವು ಮೊದಲನೇದಾಗಿ ನಂಬಿಕೆ ಇಡಬೇಕಾಗತ್ತೆ. ಎರಡನೆಯದಾಗಿ ದೇವರ ವಾಕ್ಯದ ಹಾಗೆ ನಾವು ನಡೆದುಕೊಳ್ಳುವರಾಗಿರಬೇಕು. ಮೂರನೆಯದಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಆತನ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವಾಗ ನಾವು ದೇವರನ್ನು ಪ್ರೀತಿಸುವವರು ಎಂಬುದಾಗಿ ನಮ್ಮ ಕ್ರಿಯೆಯ ಮೂಲಕ ಗೊತ್ತಾಗುವಂಥದ್ದಾಗಿದೆ. ಹಾಲೆಲೂಯ ಹಾಲೆಲೂಯ. ಆದರೆ ಒಂದು ಸಂಗತಿ ಏನಂದರೆ, ಪ್ರತಿಯೊಬ್ಬರ ಜೀವಿತದಲ್ಲಿ 2 ಘಟನೆಗಳು ಎಲ್ಲರ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಎಷ್ಟು ಘಟನೆಗಳು?
ಎರಡು ವಿಷಯಗಳು ನಿಮಗೆ ಬೇಕು ಅಂದರೂ ಬೇಡ ಅಂದರೂ ಎರಡು ವಿಷಯಗಳು ಮಾತ್ರ ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಅದೇನೆಂದರೆ ಮೊದಲನೇದಾಗಿ ನಾವು ನೋಡುವಾಗ ಒಂದು ಆಶೀರ್ವಾದ, ಏನು ಒಂದು ಆಶೀರ್ವಾದ ಮತ್ತು ಮತ್ತೊಂದು ಸಮಸ್ಯೆ. ಎಲ್ಲರಿಗೂ ಇದೆಯಾ ಆಶೀರ್ವಾದ? ಎಲ್ಲರಿಗೂ ಸಿಕ್ಕಿದೆ ಅಲ್ವಾ? ದೇವರು ನಮ್ಮನ್ನು ಆಶೀರ್ವದಿಸಿರುವ ಕಾರಣ ನಾವು ಇಲ್ಲಿ ಬಂದು ಕುಳಿತುಕೊಂಡಿದ್ದೇವೆ. ನಿಜನಾ? ದೇವರು ನಮ್ಮನ್ನು ಆಶೀರ್ವದಿಸಿದ ಕಾರಣ ಇಲ್ಲಿ ಬಂದು ಕುಳಿತುಕೊಂಡಿದ್ದೇವೆ. ಎರಡನೇದಾಗಿ ನಮಗೆ ಸಮಸ್ಯೆ ಇರೋದ್ರಿಂದಲೇ ನಾವು ಬಂದು ಇಲ್ಲಿ ಕೂತಿದ್ದೇವೆ. ಕರೆಕ್ಟಾ? ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೆ, ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ದೇವರು ನನ್ನನ್ನು ಆಶೀರ್ವದಿಸುವುದಕ್ಕಾಗಿಯೇ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಮತ್ತು ನಾನು ದೇವರನ್ನು ಕಂಡುಕೊಳ್ಳಬೇಕೆಂದರೆ ನನಗೆ ಸಮಸ್ಯೆ ಬಂತು. ಆ ಸಮಸ್ಯೆಯಿಂದಲೇ ನಾನು ದೇವರನ್ನು ಕಂಡುಕೊಂಡೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆದರೆ ನಾವು ಮನುಷ್ಯರಾಗಿ ಏನು ಮಾಡ್ತೀವಿ? ಆಶೀರ್ವಾದ ಬಂದಾಗ ಏನು ಹೇಳ್ತೀವಿ? ಅಪ್ಪ, ನನ್ನನ್ನು ತುಂಬ ಪ್ರೀತಿ ಮಾಡ್ತೀರಿಯಾ ದೇವರೇ, ನಿಮಗೆ ಸ್ತೋತ್ರ. ನಿಜನಾ? ಥ್ಯಾಂಕ್ ಯು ದೇವರೇ, ನಾನು ಒಂದೇ ಒಂದು ಪ್ರಾರ್ಥನೆ ಮಾಡಿದೆ, ನನಗೆ ಆಶೀರ್ವಾದ ಕೊಟ್ಬಿಟ್ರಿ ದೇವರು. ನಾನು ಒಂದೇ ಒಂದು ಸಲ ಕೇಳಿದೆ, ನನ್ನ ಅಭಿವೃದ್ಧಿ ಮಾಡಿದ್ರಿ, ನನ್ನ ಮಕ್ಕಳನ್ನು ಆಶೀರ್ವದಿಸಿದ್ರಿ ಎಂಬುದಾಗಿ ನಾವು ಹೇಳ್ತೇವೆ ಆಶೀರ್ವಾದ ಬಂದಾಗ. ಸಮಸ್ಯೆ ಬಂದಾಗ ಏನು ಹೇಳ್ತೇವೆ? ಪ್ರಭು, ನಾನು ನಿನಗೆ ಪ್ರತಿದಿನ ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ಸಭೆಗೆ ಹೋಗ್ತೇನೆ, ಕಣ್ಣೀರಿಡ್ತೇನೆ, ದಶಮ ಭಾಗ ಕರೆಕ್ಟಾಗಿ ಕೊಡ್ತೇನೆ, ನನಗೆ ಯಾಕಪ್ಪ ಈ ಕಷ್ಟ ಎಂಬುದಾಗಿ ಕೇಳ್ತೇವೆ. ಯಾವಾಗ? ಸಮಸ್ಯೆ ಬಂದಾಗ. ಇದು ಒಬ್ಬ ಮನುಷ್ಯನಿಗೆ ಇರುವಂತಹ ಎರಡು ಗುಣಗಳಾಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾವ ಎರಡು ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತೆ? ಆಶೀರ್ವಾದ ಮತ್ತು ಸಮಸ್ಯೆ. ಈ ಎರಡು ಕಾರಣದಿಂದಲೇ ನಾವು ದೇವರ ಬಳಿಯಲ್ಲಿ ಬಂದಿರುವಂಥದ್ದಾಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆದರೆ ನಮ್ಮ ಜೀವಿತದಲ್ಲಿ ಈ ಸಮಸ್ಯೆ ಎನ್ನುವಂಥದ್ದು ಬರುತ್ತಲ್ಲ, ಯಾರಿಗಾದ್ರೂ ಸಮಸ್ಯೆ ಇಲ್ಲ ಅನ್ನೋರು ಯಾರಾದರೂ ಒಬ್ರು ಇದ್ದೀರಾ? ಒಬ್ಬರಾದರೂ ಸಮಸ್ಯೆ ಇಲ್ಲ ಅನ್ನೋದ್ರು ಒಬ್ಬರು ಇಲ್ಲ ಅಲ್ವಾ? ಎಲ್ಲರೂ ಸಮಸ್ಯೆಯಿಂದಲೇ ನಾವು ಬಂದಿರುವಂಥವರಾಗಿದ್ದೇವೆ ಇಲ್ಲಿ. ಹಾಲೆಲೂಯ್ಯ. ಸೊ ನಮಗೆ ಇವತ್ತು ದೇವರು ನಿಮ್ಮೊಟ್ಟಿಗೆ, ಪ್ರತಿಯೊಬ್ಬರೊಟ್ಟಿಗೆ ನೇರವಾಗಿ ಮಾತನಾಡ್ತಾ ಇರುವಂತಹ ವಿಷಯ ಏನೆಂದರೆ, ಸಮಸ್ಯೆ ಬರುವುದಕ್ಕೆ ಕಾರಣಗಳು ಏನು ಎಂಬುದಾಗಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸಮಸ್ಯೆ ಬರುವುದಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ಒಂದು ಸಮಸ್ಯೆ ನಮಗೆ ಏನು ಕಲಿಸಿಕೊಡುತ್ತೆ ಅಂದರೆ, ನಾವು 2 ಕೊರಿಂಥದವರಿಗೆ 4ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ 4:17. ನಮಗೆ ಬರುವಂತಹ ಕಷ್ಟಗಳು, ಸಂಕಟವು ಅದು ಶಾಶ್ವತವಾದದ್ದಲ್ಲ, ಅದು ಕ್ಷಣ ಮಾತ್ರ ಎಂಬುದಾಗಿ ನಾವು ನೋಡ್ತೇವೆ. ಹಾಲೆಲೂಯ್ಯ. ಈ ಸಮಸ್ಯೆ ಬರುವಂಥದ್ದು ನಮಗೆ ಏನು ಕಲಿಸಿಕೊಡುತ್ತೆ ಗೊತ್ತಾ? ನಮ್ಮ ಒಳಗಡೆ ಸಹನೆಯನ್ನು ಕಲಿಸಿಕೊಡುತ್ತೆ. ಸಹನೆ ಅಂದರೆ ನಮಗೆ ತಾಳ್ಮೆಯನ್ನು ಕಲಿಸಿಕೊಡುತ್ತೆ. ಹಾಲೆಲೂಯ್ಯ. ಸಮಸ್ಯೆ ಬರುವಂಥದ್ದು ನಮಗೆ ಏನನ್ನು ಕಲಿಸಿಕೊಡುತ್ತೆ? ಸಹನೆಯನ್ನು ಕಲಿಸಿಕೊಡುತ್ತೆ, ತಾಳ್ಮೆಯನ್ನು ಕಲಿಸಿಕೊಡುತ್ತೆ. ಆದರೆ ಆ ಬರುವಂಥ ಸಂಕಟ, ಸಮಸ್ಯೆ ಅದು ನಮಗೆ ಶಾಶ್ವತವಲ್ಲ. ಅದರಿಂದ ನಾವು ಬಂದ ಮೇಲೆ ದೇವರು ನಮಗೆ ಶಾಶ್ವತವಾದಂತಹ ಆನಂದವನ್ನು ಮತ್ತು ಅತ್ಯಾನಂದವಾದಂತಹ ಪ್ರತಿಫಲವನ್ನು ಪ್ರತಿಯೊಬ್ಬರಿಗೂ ಉಂಟು ಮಾಡುವಂಥವನಾಗಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಹೇಳ್ತಾನಂತೆ, ದೇವರೇ ನನಗೆ ಸಹನೆನ ಕೊಡು. ಸಹನೆ ಅಂದರೆ ಏನು ನನಗೆ ಕಲಿಸಿಕೊಡು. ಸಹನೆ ಅಂದರೆ ತಾಳ್ಮೆ ಎಂಬುದಾಗಿ ನಾವು ನೋಡ್ತೇವೆ. ಅದರ ಅರ್ಥ ತಾಳ್ಮೆ ನನಗೆ ಬೇಕು ದೇವರೇ, ನನಗೆ ತಾಳ್ಮೆ ಕಲಿಸಿಕೊಡು ಎಂಬುದಾಗಿ ಕೇಳ್ತಾನೆ. ಆಗ ದೇವರೇನು ಮಾಡಿದ್ರು ಗೊತ್ತಾ? ಅವನ ಅಕ್ಕಪಕ್ಕದ ಮನೆಯವರು ಇರ್ತಾರಲ್ಲ, ತುಂಬ ಕಷ್ಟದಲ್ಲಿ ಇರುವಂತಹ 3 ವ್ಯಕ್ತಿಗಳನ್ನ ಅವನಿಗೆ ಫ್ರೆಂಡಾಗಿ ಕೊಡ್ತಾರೆ. ಹಾಲೆಲೂಯ್ಯ. ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರ್ತಾರಲ್ವ, ಆ ಅಕ್ಕಪಕ್ಕದಲ್ಲಿ ಹೇಗೆ ಮನೆಯವರು ಇರ್ತಾರೋ ಆ ವ್ಯಕ್ತಿಗೆ 3 ಜನ ಸ್ನೇಹಿತರನ್ನು ಅಕ್ಕಪಕ್ಕದಲ್ಲಿ ಕೊಡ್ತಾರೆ. ಹಾಲೆಲೂಯ್ಯ. ಆಗ ಆ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ತನ್ನ ಸಹೋದರರಿಗೆ, ತನ್ನ ಸ್ನೇಹಿತರಿಗೆ, ಅಕ್ಕಪಕ್ಕದ ಮನೆಯವರಿಗೆ ಬಂದಂತಹ ಕಷ್ಟಗಳಿಂದ ಅವನು ಸಹನೆಯನ್ನು ಕಲಿತಾ ಇದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸೊ ಆದ ಕಾರಣ ನಮಗೆ ಈ ಕಷ್ಟ ಅನ್ನುವಂಥದ್ದು ಸಹನೆಯನ್ನು ಕಲಿಸಿಕೊಡುವಂಥದ್ದಾಗಿದೆ. ಹಾಲೆಲೂಯ್ಯ. ಅದರಲ್ಲಿ ಮೊದಲನೇದಾಗಿ ನಾವು ಕಷ್ಟ ನಮಗೆ ಯಾಕೆ ಬರುತ್ತೆ ಎಂಬುದಾಗಿ ನಾವು ನೋಡುವಾಗ, ಕೆಲವೊಂದು ಸಮಯದಲ್ಲಿ ಅಂದ್ಕೊಳ್ತೇವೆ ನಾವು ಏನಂತ, ತುಂಬ ನನಗೆ ಕಷ್ಟ ಬರ್ತಾ ಇದೆ, ಈ ಕಷ್ಟದಿಂದ ನಾನು ಹೇಗೆ ಆಚೆ ಬರಲಿ ದೇವರೇ ಎಂಬುದಾಗಿ ಕೇಳ್ತೇವೆ. ನಿಜನಾ? ಸೊ ಆದರೆ ಇಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ, ನಮಗೆ ಕಷ್ಟ ಬರ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ ದೇವರು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಕಷ್ಟ ಬರ್ತಾ ಇದೆ ಎಂಬುದಾಗಿ ನಾವು ನೆನೆಸಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ. ಕಷ್ಟ ಬರುವಾಗ ದೇವರು ನಮ್ಮನ್ನ ಬಲಪಡಿಸುವನು. ಬಾಯ್ಬಿಟ್ಟು ಹೇಳೋಣ, ಕಷ್ಟ ಬರುವಾಗ ದೇವರು ನನ್ನನ್ನು
ಬಲಪಡಿಸುವನು. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿಕೊಳ್ಳೋಣ. ದೇವರು ನಮ್ಮನ್ನ ಶೋಧನೆ ಬಂದಾಗ ನಮ್ಮನ್ನು ಬಲಪಡಿಸುತ್ತಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ವಾಕ್ಯದಲ್ಲಿ ನೋಡ್ತೇವೆ ಯಾಕೋಬ 1:3 ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಕಷ್ಟ ಬಂದಾಗ ಅದನ್ನು ನಾವು ಹೇಗೆ ಅನುಭವಿಸಬೇಕು? ಆನಂದಕರವಾದದ್ದು ಎಂಬುದಾಗಿ ಎಣಿಸಬೇಕು. ಯಾಕೆಂದರೆ ನಮಗೆ ಗೊತ್ತಿದೆ, ಆ ಕಷ್ಟ ಹೋದ ಮೇಲೆ ದೇವರು ನನಗೆ ಆನಂದ ದಿನಗಳನ್ನು ನನ್ನ ಜೀವಿತದಲ್ಲಿ, ನನ್ನ ತೆಗೆದುಕೊಂಡು ಬಂದು ನನ್ನನ್ನು ಮೇಲೆ ಸ್ಥಾನಕ್ಕೆ ಉನ್ನತವಾಗಿ ಆಶೀರ್ವದಿಸುತ್ತಾನೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ದೇವರು ನಮಗೆ ಕಷ್ಟದಲ್ಲಿ ನಾವು ಇರುವಂಥದ್ದು ಅದು ತಾತ್ಕಾಲಿಕ, ಅದು ಕ್ಷಣ ಮಾತ್ರ. ಆದರೆ ದೇವರು ನಮಗೆ ಕೊಡುವಂತಹ ಆನಂದ ಅದು ಶಾಶ್ವತವಾದದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಐ ಥಿಂಕ್ ಇಲ್ಲೆಲ್ಲೂ ಇಲ್ಲ ಅನ್ಕೋತೀನಿ. ಬೆಂಗಳೂರು ಪಟ್ಟಣಕ್ಕೆ ಬರುವಾಗ ಬೆಂಗಳೂರಲ್ಲೆಲ್ಲ ನಾವು ನೋಡ್ತೇವೆ, ಅಲ್ಲಿ ಜಿಮ್ ಇದೆ, ತುಂಬ ಜಿಮ್ಗಳು. ಜಿಮ್ಗೆ ಯಾಕೆ ಹೋಗ್ತಾರೆ ಗೊತ್ತಾ? ದಪ್ಪ ಇರೋರು ಸಣ್ಣ ಆಗೋಕೆ ಹೋಗ್ತಾರೆ, ಸಣ್ಣ ಇರೋರು ದಪ್ಪ ಆಗೋಕೆ ಹೋಗ್ತಾರೆ. ಓಕೆನಾ? ಸೊ ಬೆಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಬೇರೆ ಬೇರೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಅವರು ಜಿಮ್ಗೆ ಹೋಗಿ ಸುಮ್ಮನೆ ಲೆಫ್ಟ್ ರೈಟ್ ಲೆಫ್ಟ್ ಅಂತ ವಾಕಿಂಗ್ ಮಾಡಿ ಬರ್ತಾರ? ವಾಕಿಂಗ್ ಮಾಡಿ ಬರಲ್ಲ. ನಮ್ಮ ಬೆಂಗಳೂರಿಂದ ಬಂದಿರೋರಿಗೆ ಗೊತ್ತಿದೆ. ಏನಕ್ಕೆ ಹೋಗ್ತಾರೆ ಜಿಮ್ಗೆ? ಬಾಡಿ ಬಿಲ್ಡ್ ಮಾಡೋಕ್ಕೆ. ನೋಡ್ರಿ, ಆನ್ಸರ್ ಅಲ್ಲಿದೆ ನೋಡಿ. ಬಾಡಿನ ಬಿಲ್ಡ್ ಮಾಡೋಕ್ಕೆ ಹೋಗ್ತಾರೆ ಎಂಬುದಾಗಿ ನೋಡ್ತೇವೆ. ಅಲ್ಲ, ಅವ್ರು ಬಾಡಿ ಬಿಲ್ಡ್ ಆಗಬೇಕಂದ್ರೆ ಸುಮ್ಮನೆ ಹೋಗಿ ನಿಂತ್ಕೊಂಡು ಬರ್ತಾರೆ ಅವರು? ಎಸ್. ಏನು ಮಾಡ್ತಾರೆ ಅವರು? ಪ್ರಯಾಸ ಪಡ್ತಾರೆ. ಪ್ರಯಾಸ ಹೇಗೆ ಪಡ್ತಾರೆ ಗೊತ್ತಾ? ಇಷ್ಟಿಷ್ಟು ಭಾರ ಇರುತ್ತೆ, ಆ ಭಾರವನ್ನು ಎತ್ತಿ ಮೇಲೆ ಕೆಳಗೆ ಲೆಫ್ಟು ರೈಟು ಅವರ ಬಾಡಿಯಿಂದ ಏನು ಬೆವರು ಸುರಿಯೋವರೆಗೂ ಜಿಮ್ ಮಾಡ್ತಾರೆ. ಅವರು ಅಷ್ಟೊಂದು ಅವರ ಶರೀರವನ್ನು ಏನು ಮಾಡ್ತಾರೆ, ಅವರು ಕಷ್ಟ ಕೊಡ್ತಾರೆ, ಅವರ ಶರೀರಕ್ಕೆ ನೋವನ್ನು ಕೊಡ್ತಾರೆ. ಆವಾಗ ಏನಾಗುತ್ತೆ, ಅವರ ಶರೀರದಲ್ಲಿ ಇರುವಂತಹ ಈ ಮಸಲ್ಸ್ಗಳು, ಸಣ್ಣ ಇರೋರು ದಪ್ಪ ಆಗ್ತಾರೆ, ದಪ್ಪ ಇರೋರು ಸಣ್ಣ ಆಗ್ತಾರೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ಕಷ್ಟ ಎನ್ನುವುದು ಬರುವಾಗ ನಾವು ಆ ಕಷ್ಟದಲ್ಲಿ ಸ್ಟ್ರಾಂಗ್ ಆಗಿ ದೇವರೊಟ್ಟಿಗೆ ಹೆಚ್ಚು ಬಲಗೊಳ್ಳುತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ಕಷ್ಟವಿಲ್ಲದೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಬಲ ಇರೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನೆನೆಸಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಏನು ಕನಸು ಅಂತ ಹೇಳ್ತಾರೆ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ವೇಳೆ ದೇವರು ನಿನ್ನ ಜೀವಿತದಲ್ಲಿ ಕಷ್ಟ ಎಂಬುದಾಗಿ ಇಲ್ಲ ಅಂದಿದ್ರೆ ನೀನು ದೇವರಿಗೆ ಕಂಡುಕೊಳ್ತಾ ಇದೆಯಾ? ಸಭೆಗೆ ಬರ್ತಾ ಇದ್ರಾ? ಸಾಧ್ಯ ಇಲ್ಲ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ಕಳೆದ ಸಮಯದಲ್ಲಿ ನಾನು ಬಂದಾಗ ನನ್ನ ಸಾಕ್ಷಿ ಹೇಳಿದೆ, ನನ್ನ ತಂದೆ ತಾಯಿ ನನ್ನನ್ನು ಒಳ್ಳೆ ರೀತಿಯಲ್ಲಿ ಹೈಫೈ ಸ್ಕೂಲಲ್ಲಿ ಓದಿಸುವುದಾಗಿದ್ದರೆ, ನನ್ನ ಮನೆ ಕಡೆ ಚೆನ್ನಾಗಿ ಇರೋದಾಗಿದ್ದರೆ ನಾನು ದೇವರನ್ನು ಕಂಡುಕೊಳ್ತಾ ಇದ್ನಾ? ಕಂಡುಕೊಳ್ತಾ ಇರಲಿಲ್ಲ. ಹಾಲೆಲೂಯಾ. ಅದಕ್ಕೋಸ್ಕರ ಈ ಕಷ್ಟ ಅನ್ನುವಂಥದ್ದು ನಮಗೆ ಶಾಶ್ವತ ಅಲ್ಲ. ಯಾವ ರೀತಿ ನಮ್ಮ ಬಾಡಿಗೆ ನಾವು ಕಷ್ಟ ಕೊಟ್ಟು ಎಷ್ಟು ಆರೋಗ್ಯವಾಗಿ ಇರ್ತೇವೋ ಅದೇ ರೀತಿ ನಮ್ಮ ಆತ್ಮಿಕ ಜೀವಿತಕ್ಕೆ ಕಷ್ಟ ಇಲ್ಲ ಅಂದರೆ ಬಲ ಬರೋದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಕಷ್ಟ ಬಂದಾಗ ನಾವು ಆತ್ಮಿಕವಾಗಿ ಬಲಗೊಳ್ಳುತ್ತೇವೆ, ದೇವರ ಮೇಲೆ ಹೆಚ್ಚು ನಂಬಿಕೆ ಬರುತ್ತೆ, ನಮಗೆ ದೇವರ ಮೇಲೆ ಇರುವಂತಹ ಪ್ರೀತಿ ಆಸಕ್ತಿ ಇನ್ನೂ ಹೆಚ್ಚಾಗುವಂಥದ್ದಾಗಿದೆ. ಆಮೇನ್, ಹಾಲೆಲೂಯಾ. ಸೊ ಮೊದಲನೇದಾಗಿ ನಾವು ನೋಡಿದ್ವಿ, ನಮಗೆ ಕಷ್ಟ ಬರುವಂಥದ್ದು ಏನಾಗುತ್ತೆ, ದೇವರು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಕಷ್ಟ ಬರುತ್ತೆ ಎಂಬುದಾಗಿ. ಹಾಲೆಲೂಯಾ. ಎರಡನೆಯದಾಗಿ, ದೇವರು ದೊಡ್ಡ ಆಶೀರ್ವಾದಕ್ಕೆ ನಮ್ಮನ್ನು ತಯಾರಿಸುತ್ತಾನೆ. ಹಾಲೆಲೂಯಾ. ಎರಡನೇದಾಗಿ, ದೇವರು ನಮಗೆ ಕಷ್ಟ ಬರುವಾಗ ನಮ್ಮನ್ನು ದೊಡ್ಡ ಆಶೀರ್ವಾದಕ್ಕೆ ದೇವರು ತಯಾರಿಸುತ್ತಾನೆ. ಅಂದರೆ ನೀನು ಆಶೀರ್ವಾದ ಪಡೆಯುವುದಕ್ಕಾಗಿ ದೇವರು ನಿನಗೆ ಇಲ್ಲೇ ಟ್ರೈನಿಂಗ್ ಕೊಟ್ಟು ನಿನ್ನನ್ನು ಆ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ತಯಾರು ಮಾಡ್ತಾ ಇದ್ದಾನೆ ಎಂಬುದಾಗಿ ಅದರ ಅರ್ಥವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಅದೇ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆತನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಹಾಲೆಲೂಯಾ. ದೇವರು ಲೋಕದಲ್ಲಿ ಎಷ್ಟೋ ಸೃಷ್ಟಿ ಮಾಡಿದ್ದಾರೆ, ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಶ್ರೇಷ್ಠವಾದದ್ದು ಯಾವುದು? ಶ್ರೇಷ್ಠರಾದವರು ನಾವೇ ಆಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ.
ದೇವರು ಮಾತನಾಡಲಿಕ್ಕೆ ಬಾಯಿಯನ್ನು, ನೋಡಲಿಕ್ಕೆ ಕಣ್ಣು, ಗ್ರಹಿಸುವಂತಹ ಶಕ್ತಿ, ಆಲೋಚನಾ ಶಕ್ತಿ, ಬುದ್ಧಿಯನ್ನು, ನೆನಪಿನ ಶಕ್ತಿಯನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ. ಮನುಷ್ಯರಾದಂಥ ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿರುವಂಥ ನನ್ನನ್ನು, ನಿನ್ನನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಆದ ಕಾರಣ ನಾವು ದೇವರ ಸೃಷ್ಟಿಯಲ್ಲಿ ಪ್ರಥಮವಾದಂತಹ ಫಲದ ರೀತಿಯಲ್ಲಿದ್ದೇವೆ. ಕೆಲವೊಂದು ಸಮಯದಲ್ಲಿ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಕಷ್ಟ ಬಂದಾಗ ಹೇಳ್ತೇವೆ, ನನ್ನನ್ನು ಯಾಕಾದರೂ ದೇವರೇ ಸೃಷ್ಟಿ ಮಾಡಿದೆಯಪ್ಪ, ನನ್ನನ್ನು ತೆಗೆದುಕೊಳ್ಳೋ ದೇವರೇ ಎಂಬುದಾಗಿ ಎಷ್ಟೋ ಸಲ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೇವೆ ಅಲ್ಲ. ದೇವರೇ ತೆಗೆದುಕೊಂಡು ನನ್ನನ್ನು ಅಂಥೇಳಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೇವೆ. ಹಾಲೆಲೂಯಾ. ಆದರೆ ನಮ್ಮ ಪ್ರಾರ್ಥನೆ ಇನ್ನು ಮೇಲೆ ಬದಲಾವಣೆಯಾಗಬೇಕು. ಶೋಧನೆ ಬರ್ತಾ ಇದೆ ಅಂದರೆ, ಕಷ್ಟ ಬರ್ತಾ ಇದೆ ಅಂದರೆ, ದೇವರು ನನ್ನನ್ನು ಚಿಕ್ಕ ಆಶೀರ್ವಾದವಲ್ಲ ದೊಡ್ಡ ಆಶೀರ್ವಾದಕ್ಕೆ ತಯಾರು ಮಾಡ್ತಾ ಇದ್ದಾರೆ ಎಂಬುದಾಗಿ ಅದರ ಅರ್ಥವಾಗಿದೆ. ಹಾಲೆಲೂಯಾ. ಇಲ್ಲಿ ಒಬ್ಬ ರೈತನ ಕಥೆಯನ್ನು ನಾವು ನೋಡ್ತೇವೆ. ರೈತನ ಕಥೆನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಹೋಗಿ ನೆಲದಲ್ಲಿ ಬೀಜ ಹಾಕ್ತಾನೆ. ಬೀಜ ಹಾಕುವಾಗ ಆ ಬೀಜ ಏನು ಹೇಳುತ್ತೆ ಗೊತ್ತಾ? ಬೀಜವನ್ನು ಅದರಲ್ಲಿ ಹಾಕಿಬಿಟ್ಟಾಗ ಏನು ಕಾಣಿಸುತ್ತೆ? ಬೀಜಕ್ಕೆ ಏನು ಕಾಣಿಸಲ್ಲ, ಬರೀ ಕತ್ತಲೆ 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 ರೀತಿಯಲ್ಲಿ ಆ ರೈತನಿಗೆ ಅಲ್ಲಿ ಏನು ಕಾಣಿಸೋದಿಲ್ಲ. ಆಗ ಬೀಜ ಹೇಳುತ್ತೆ, ಯಾಕೆ ನನ್ನನ್ನು ಕತ್ತಲೆಯಲ್ಲಿ ನೀವು ಹೂಣ್ತಾ ಇದ್ದೀರಾ ಎಂಬುದಾಗಿ ಆ ಬೀಜ ಕೇಳುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಆದರೆ ಒಂದು ದಿನ ಆ ಬೀಜಕ್ಕೆ ಗೊತ್ತಾಗತ್ತೆ, ಯಾವಾಗ ಚಿಗುರು ಹೊಡೆದು ಬೆಳೆದು ದೊಡ್ಡದಾಗುವಾಗ ನನ್ನನ್ನು ಯಾಕೆ ಈ ಕತ್ತಲಿನಲ್ಲಿ ಹೂಣಲ್ಪಟ್ಟರು ಎಂಬುದಾಗಿ. ಹಾಲೆಲೂಯಾ. ಯಾಕೆ ನನಗೆ ಈ ಬೀಜ, ನಾನು ಚಿಕ್ಕ ಬೀಜವಾದರೂ ನನ್ನನ್ನು ಯಾಕೆ ಕತ್ತಲೆಯಲ್ಲಿ ಹಾಕಿದ್ದರು ಎಂಬುದಾಗಿ ಮರವಾಗಿ ಬೆಳೆಯುವಾಗ ಆ ಒಂದು ಮರಕ್ಕಾಗಲಿ ಆ ಒಂದು ಗಿಡಕ್ಕಾಗಲಿ ಅದು ಗೊತ್ತಾಗುತ್ತೆ, ಏನು ನನ್ನನ್ನು ಯಾಕೆ ಹಾಕಿದರು ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಆದರೆ ಕೆಲವೊಬ್ಬರ ಜೀವಿತದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಈ ರೀತಿಯಾಗಿದೆ. ಕತ್ತಲೆಯಲ್ಲಿ ಹೂಣಲ್ಪಟ್ಟ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಆಗಿದೆ. ನೀವು ಏನೇ ಕೈ ಹಾಕಿ ಕೆಲಸ ಮಾಡಿದರೂ ಸಕ್ಸಸ್ ಆಗ್ತಾ ಇಲ್ಲ. ಅಥವಾ ನಿನ್ನ ಕುಟುಂಬಕ್ಕಾಗಿ ನೀನು ಎಷ್ಟೇ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ನಿನಗೆ ಉತ್ತರ ಸಿಗದೇ ಇರಬಹುದು. ಆ ಬೀಜ ಯಾವ ರೀತಿ ಕತ್ತಲೆಯಲ್ಲಿ ಹೂಣಲ್ಪಟ್ಟಿರುತ್ತೋ ಆ ರೀತಿ ನಿನ್ನ ಜೀವಿತವು ಕತ್ತಲೆಯಲ್ಲಿ ಹೂಣಲ್ಪಟ್ಟಿರುವ ರೀತಿ ಇರಬಹುದು. ಆದರೆ ಪ್ರಿಯ ದೇವ ಮಗನೇ, ಪ್ರಿಯ ದೇವ ಮಗಳೇ, ದೇವರು ನಿನ್ನ ಜೊತೆ ಇವತ್ತು ಮಾತಾಡ್ತಾ ಇದ್ದಾರೆ. ಈಗ ಇರುವಂತಹ ಪರಿಸ್ಥಿತಿ ನಿನಗೆ ಕತ್ತಲೆಯಲ್ಲಿ ಹೂಣಲ್ಪಟ್ಟ ರೀತಿಯಲ್ಲಿ ಇರಬಹುದು, ಆದರೆ ಅದನ್ನು ಬೆಳೆಸುವತನು ನನ್ನ ಕರ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಈಗ ಕ್ಷಣ ಮಾತ್ರ ನೀನು ಕತ್ತಲೆಯಲ್ಲಿ ಹೂಣಲ್ಪಟ್ಟಿದೀಯಾ, ಆದರೆ ಅನೇಕ ಜನರ ಮುಂದೆ ದೇವರು ನಿನ್ನನ್ನು ಬೆಳೆಸಿ ದೊಡ್ಡ ಮರವಾಗಿ ಅನೇಕ ಜನರಿಗೆ ನೀನು ನೆರಳಾಗಿ ಇರುವಾಗ ಗೊತ್ತಾಗುತ್ತದೆ ನಾನು ಯಾಕೆ ಹೂಣಲ್ಪಟ್ಟ ಪರಿಸ್ಥಿತಿಯನ್ನು ಅನುಭವಿಸಿ ಬಂದಿದ್ದೇನೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಯೋಸೆಫನನ್ನು ಏನು ಮಾಡಿದ್ರು? ತನ್ನ ಅಣ್ಣ ತಮ್ಮಂದಿರು ಗುಂಡಿಯಲ್ಲಿ ಹಾಕಿದ್ರು. ಯೋಸೆಫ ಏನು ಮಾಡ್ದ? ತನ್ನ ಅಣ್ಣ ತಮ್ಮಂದಿರಿಗೆ ಒಳ್ಳೆಯದನ್ನೇ ಮಾಡ್ತಾ ಬಂದ. ಅವನನ್ನು ಏನು ಮಾಡಿದ್ರು? ಗುಂಡಿಯಲ್ಲಿ ಹಾಕಿದ್ರು. ಕೊನೆಗೆ ಅವನನ್ನು ಮಾರಿಬಿಟ್ಟರು. ಹಾಲೆಲೂಯಾ. ದಾಸನಾಗಿ ಅವನನ್ನು ಮಾರಿಬಿಟ್ರು. ಆದರೆ ಒಂದು ದಿನ ಬರುತ್ತೆ, ಅದೇ ಯೋಸೆಫನ ಜೀವಿತದಲ್ಲಿ ಒಂದು ದಿನ ಬರುತ್ತೆ, ಆಗ ತನ್ನ ಅಣ್ಣ ತಮ್ಮಂದಿರಿಗೆ ಗೊತ್ತಾಗುತ್ತೆ. ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅದೇ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 50:20. ತನ್ನ ಅಣ್ಣ ತಮ್ಮಂದಿರು ಅವನಿಗೆ ಕೇಡಾಗಬೇಕು ಎಂಬುದಾಗಿ ಎಷ್ಟೋ ಬಯಸಿದರು. ಆದರೆ ದೇವರು ಏನು ಮಾಡಿದರು? ಅವನಿಗೆ ಒಳ್ಳೆಯದನ್ನೇ ಮಾಡಿದರು, ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹಾಲೆಲೂಯಾ. ನಿಮ್ಮ ವಿರೋಧವಾಗಿ ಎಷ್ಟೇ ಜನರು ನಿಮಗೆ ಕೇಡಾಗಬೇಕು ಎಂಬುದಾಗಿ ಅವರು ಪ್ರಯಾಸ ಪಡ್ತಾ ಇರಬಹುದು. ಕೇಡಾಗಬೇಕು ಎಂಬುದಾಗಿ ಎಷ್ಟೋ ಕ್ರಿಯೆಗಳನ್ನು ನಿಮ್ಮ ವಿರೋಧವಾಗಿ ಮಾಡ್ತಾ ಇರಬಹುದು. ಒಂದು ವೇಳೆ ಮಾಟ ಮಂತ್ರ ಆಗಿರಬಹುದು, ಅಥವಾ ನಿಮಗೆ ಮನಸ್ಸಿಗೆ ಚುಚ್ಚಿ ಮಾತನಾಡ್ತಾ ಇರಬಹುದು. ಆದರೆ ಪ್ರಿಯ ದೇವ ಮಕ್ಕಳೇ, ದೇವರು ನಿನ್ನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆ ಮನುಷ್ಯರು ನಿನಗೆ ಕೇಡಾಗಬೇಕು ಎಂಬುದಾಗಿ ಬಯಸ್ತಾ ಇದ್ದಾರೆ, ಆದರೆ ದೇವರು ನಿನಗೆ 2ರಷ್ಟು ಆಶೀರ್ವಾದವನ್ನ ಮೇಲನ್ನ ನಾನು ಮಾಡುತ್ತೇನೆ ಮಗನೇ, ಮಗಳೇ ಎಂಬುದಾಗಿ ನಿನ್ನ ಪರವಾಗಿ ಇದು ದೇವರು ಯುದ್ಧ ಮಾಡ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ನಾವು ಯಾವುದನ್ನು ಕುರಿತು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾವುದನ್ನು ಕುರಿತು ನಾವು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಹಾಲೆಲೂಯಾ. ಕಷ್ಟ ಬಂದಂತಹ ಸಂದರ್ಭದಲ್ಲಿ ಅವನು ನೋಡ್ತಾನೆ, ಒಂದೇ ಪಾದದ ಗುರುತನ್ನು ನೋಡ್ತಾನೆ. ಆಗ ಆ ವ್ಯಕ್ತಿ ದೇವರಿಗೆ ಕೇಳ್ತಾನೆ, ದೇವರೇ, ನನಗೆ ಕಷ್ಟ ಬಂದಾಗ ನೀನು ಯಾಕೆ ನನ್ನ ಹತ್ತಿರ ಬರಲಿಲ್ಲ ಎಂಬುದಾಗಿ. ಆಗ ದೇವರು ಉತ್ತರ ಕೊಡ್ತಾನೆ, ಮಗನೇ, ಆ ಪಾದದ ಗುರುತುಗಳು ನನ್ನದು, ನಿನ್ನದಲ್ಲ. ನಾನು ನಿನ್ನನ್ನು ಹೊತ್ತುಕೊಂಡು ನಡೀತಾ ಇದ್ದೇನೆ, ಅದಕ್ಕೋಸ್ಕರವಾಗಿ ಅದು ನನ್ನ ಪಾದದ ಗುರುತುಗಳಾಗಿದೆ, ನಿನ್ನ ಪಾದದ ಗುರುತುಗಳಲ್ಲ ಎಂಬುದಾಗಿ. ಹಾಲೆಲೂಯಾ. ಸೊ ಅದಕ್ಕೆ ಪ್ರಿಯ ದೇವ ಸಭೆಯೇ, ನಿಮಗೆ ಕಷ್ಟ ಬಂದಾಗ
ನಿಮ್ಮನ್ನು ಯಾರು ಹೊತ್ತು ಹೋಗುವುದಿಲ್ಲ, ದೇವರು ತಾನೇ ನಿಮ್ಮನ್ನು ಹೊತ್ತುಕೊಂಡು ಹೋಗುವಂಥವನಾಗಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇಲ್ಲೊಂದು ರಿಯಲ್ ನಾನು ನಡೆದಂತಹ ನಿಜವಾದಂತಹ ಸಾಕ್ಷಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಬಾರಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಮೊದಲನೇ ಬಾರಿ ಬಂದ್ವಿ, ನಮ್ಮ ಚರ್ಚ್ ಆಂಟಿನ ಕರ್ಕೊಂಡು ಬಂದ್ವಿ. ನಾವು ಇಲ್ಲಿ ಕರೆದುಕೊಂಡು ಬಂದಾಗ ಅವರು ಅವರ ಜೀವಿತದ ಸಾಕ್ಷಿಯನ್ನು ಹೇಳಿದರು. ಇಲ್ಲಿ ಸಾಕ್ಷಿಯನ್ನು ಹಂಚಿಕೊಂಡು ಹೋಗಿ ಒಂದು 2-3 ತಿಂಗಳಲ್ಲಿ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅವರ ಜೀವಿತದಲ್ಲಿ. ಹಣಕ್ಕೆ ಕೊರತೆ ಇಲ್ಲ, ಊಟಕ್ಕೆ ಕೊರತೆ ಇಲ್ಲ, ಅಷ್ಟು ವಯಸ್ಸಾದರೂ ಕೂಡ ನರ್ಸ್ ಸೂಪರಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಹೊರದೇಶದಲ್ಲಿದ್ದಾರೆ, ಸಂತೋಷಕ್ಕೆ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಆ ಸಮಯದಲ್ಲಿ ತಾಯಿ ದೇವರಿಗೆ ಏನಂತ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ದೇವರೇ, ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಎಂಬುದಾಗಿ ಮೊದಲನೇ ಕ್ವಶನ್ ಅನ್ನು ದೇವರಿಗೆ ಹಾಕ್ತಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಏನಂತ ಕೇಳ್ತಾರೆ? ದೇವರೇ, ಏಸಪ್ಪ, ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದೀಯಾ ಎಂಬುದಾಗಿ. ಹಾಲೆಲೂಯ್ಯ. ಆಗ ದೇವರು ಹೇಳ್ತಾರೆ, ಹೌದು ಮಗಳೇ, ನಾನು ನಿನಗೆ ನಿಜವಾಗಿಯೂ ಪ್ರೀತಿ ಮಾಡ್ತೇನೆ ಎಂಬುದಾಗಿ. ಆಗ ದೇವರಿಗೆ ಮತ್ತೆ ಪ್ರಶ್ನೆ ಏನಂತ ಕೇಳ್ತಾರೆ? ದೇವರೇ, ನೀನು ನನ್ನನ್ನು ಪ್ರೀತಿ ಮಾಡುವುದಾದರೆ ನನಗೆ ಒಂದು ಕಷ್ಟವಿಲ್ಲವಲ್ಲ, ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ? ಹಾಲೆಲೂಯ್ಯ. ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ನೀನು ನನ್ನನ್ನು ಪ್ರೀತಿ ಮಾಡ್ತಿದೀಯಾ ಎಂಬುದಾಗಿ ಅಂಥೇಳಿ. ನೀವೆಲ್ಲ ನೋಡಿದ್ರಲ್ವಾ ಆಂಟಿ ಅವರ ಪ್ರಾರ್ಥನೆ, ಬೆಳಗಿನ ಜಾವ ಪ್ರಾರ್ಥನೆ ಮಾಡುವಾಗ ದೇವರೊಟ್ಟಿಗೆ ಆತ್ಮಿಕವಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ದೇವರು ಉತ್ತರ ಕೊಡ್ತಾ ಇದ್ದಾರೆ ಅವರಿಗೆ. ಆ ಥರ ದೇವರೊಟ್ಟಿಗೆ ಅವರು ಆ ರೀತಿ ಮಾತನಾಡಿ ದೇವರೊಟ್ಟಿಗೆ ಕನೆಕ್ಷನ್ ಆಗಿ ಸಮಯವನ್ನು ಕಳೆದ ಮೇಲೆ ಮುಂದಿನ ತಿಂಗಳು ಅವರು ಏನಾಗುತ್ತೆ, ಅವರಿಗೆ ಹಾಸಿಗೆ ಹಿಡ್ಕೊಂಡ್ಬಿಡ್ತಾರೆ. ಅವರು ದೇವರಿಗೆ ಕೇಳಿದ್ದು ಅವರೇ ಏನಾಗ್ಬಿಡುತ್ತೆ, ಅವರು ಹಾಸಿಗೆ ಹಿಡ್ಕೊಂಡ್ಬಿಡ್ತಾರೆ. ಅವರ ಶರೀರದಲ್ಲಿ ತುಂಬ ಬಾಡಿ ಎಲ್ಲ ವೀಕ್ನೆಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಎಲ್ಲಿ ಹೋಗಬೇಕು? ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗ್ಬೇಕಲ್ವಾ? ಆಸ್ಪತ್ರೆಗೆ ಹೋಗಿ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಎಂಬುದಾಗಿ. ಹಾಲೆಲೂಯ್ಯ. ಎದೆಯಲ್ಲಿ ಅವರಿಗೆ ಕ್ಯಾನ್ಸರ್ ಬಂದಿದೆ. ಆಗ ದೇವ್ರು ಹೇಳ್ತಾರೆ, ಮಗಳೇ, ನೀನು ನನಗೆ ಕೇಳಿದೆ, ನನಗೆಲ್ಲ ಸರಿಯಾಗಿ ಹೋಗ್ತಿದೆ, ದೇವರೇ ನೀನು ನನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಕೇಳಿದೆಲ್ಲ ಮಗಳೇ, ನೋಡು ನಾನು ನಿನಗೆ ಎಷ್ಟೊಂದು ಪ್ರೀತಿ ಮಾಡ್ತೇನೆ ಎಂಬುದಾಗಿ ದೇವರು ಉತ್ತರ ಕೊಡ್ತಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇನ್ನೇನು ಅವರ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರೆ, ಇನ್ನೇನು ಹೋದ್ರು, ಅವ್ರ ಜೀವಿತ ಇಷ್ಟೇ ಆಯಿತು ಎಂಬುದಾಗಿ ನಾವೆಲ್ಲ ಭಾನುವಾರ ಶುಕ್ರವಾರ ಪ್ರಾರ್ಥನೆಗೆ ಹೋಗುವಾಗೆಲ್ಲ ಅವರ ರೂಮಲ್ಲಿ ಹೋಗಿ ಅವ್ರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರ ಉತ್ತರ ಏನಾಗಿತ್ತು ಗೊತ್ತಾ? ನನಗೆ ಹೇಳ್ತಾ ಇದ್ದಾರೆ, ದಿವ್ಯಾ, ನಾನು ದೇವರಿಗೆ ಈ ರೀತಿ ಕೇಳಿದೆ, ಸೊ ದೇವರು ನನಗೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ. ನಾನು ಸಾಯೋದಿಲ್ಲ, ನಾನು ಸಾಯುವುದಕ್ಕಾಗಿ ಹುಟ್ಟಿಲ್ಲ, ನಾನು ಬದುಕುತ್ತೇನೆ, ಅನೇಕ ಜನರಿಗೆ ಸಾಕ್ಷಿಯಾಗಿ ನಿಲ್ಲುತ್ತೇನೆ ಎಂಬುದಾಗಿ ಅವರ ಬಾಯಿಂದ ಮಾತು ಬಂತು. ಆದರೆ ಅಲ್ಲಿನ ಪರಿಸ್ಥಿತಿ, ವಾತಾವರಣ ಹೇಗಿದೆ ನೋಡಿದರೆ ಅಪನಂಬಿಕೆ ಹುಟ್ಟಿಸುವಂತಹ ಪರಿಸ್ಥಿತಿಗಳಿದೆ. ಆದರೆ ಆ ಮಗಳು ದೇವರೊಟ್ಟಿಗೆ ಇಟ್ಟುಕೊಂಡಂತಹ ಸಂಬಂಧ ಅಷ್ಟೊಂದು ಆಳವಾಗಿತ್ತು, ಬಿಗಿಯಾಗಿತ್ತು. ಆ ಮಗಳು ಹೇಳಿದ ರೀತಿಯಲ್ಲಿ ಸಂಬಂಧಿಕರೆಲ್ಲ ಬಂದು ನೋಡ್ಕೊಂಡು ಹೋದರು. ಆದರೆ ಇದುವರೆಗೂ ಕೂಡ ಅವರು ಜೀವಂತವಾಗಿದ್ದಾರೆ. ಇನ್ನು ಕೆಲಸಕ್ಕೆ ಹೋಗುವ ಹಾಗೆ ದೇವರು ಸಹಾಯವನ್ನು ಮಾಡಿದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆದ್ದರಿಂದ ನಮಗೆ ಕಷ್ಟ ಬರ್ತಾ ಇದೆ ಅಂದರೆ ತಿಳಿದುಕೊಳ್ಳಬೇಕು, ಏಸಪ್ಪ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಕಷ್ಟ ಬಂದಿದೆ ಅಂದರೆ ಅದಕ್ಕಾಗಿ ದೇವರು ನನಗೆ ಆಲ್ರೆಡಿ ಮಾರ್ಗವನ್ನು ಸಿದ್ಧಪಡಿಸಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ಕಷ್ಟವೇ ನಮ್ಮ ಜೀವನದ ಕೊನೆಯಲ್ಲ, ಕಷ್ಟವೇ ನಮಗೆ ಅಂತ್ಯವಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಕಷ್ಟಗಳು ಶಾಶ್ವತವಲ್ಲ. ದೇವರು ನಮಗಾಗಿ ಇಟ್ಟಿರುವಂತಹ ಯೋಜನೆ ಅದು ದೊಡ್ಡದಾಗಿದೆ. ಆ ಯೋಜನೆ ಪೂರ್ತಿಗೊಳಿಸುವವರೆಗೂ ನಿನಗೆ ಏನೇ ಕಷ್ಟ ಬಂದರೂ ನಿನ್ನ ಶರೀರಕ್ಕೆ, ನಿನ್ನ ಕುಟುಂಬಕ್ಕೆ ಯಾವ ಹಾನಿ ಆಗದ ಹಾಗೆ ದೇವರು ತನ್ನ ರಕ್ತದ ಕೋಟೆಯಲ್ಲಿ ಪ್ರತಿಯೊಬ್ಬರನ್ನ ಮರೆ ಮಾಡಿಕೊಂಡು ರಕ್ಷಿಸಿ, ಪೋಷಿಸಿ, ಸಮಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಅಗತ್ಯತೆಗಳನ್ನು ನೀಗಿಸಿ, ಕೊರತೆಗಳನ್ನು ನೀಗಿಸಿ, ನಿನ್ನ ಕಷ್ಟವೇ ದೊಡ್ಡ ಸಾಕ್ಷಿಯಾಗಿ ದೇವರು ಮಾಡುವಂಥವನಾಗಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸೊ ಇವತ್ತು ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಮಾತಾಡಿದ್ದಾರೆ. ಕಷ್ಟ ಬರ್ತಾ ಇದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ದೇವರು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಚಿಕ್ಕ ಕಷ್ಟ ಬಂದರೆ ಸ್ವಲ್ಪ ಪ್ರೀತಿ ಮಾಡ್ತಾ ಇದ್ದಾರೆ. ನಮ್ಮ ಸಭೆ ಆಂಟಿ ಹೇಳಿದ್ನಲ್ಲ, ಅವರಿಗೆ ದೊಡ್ಡ ಕಷ್ಟ ಬಂದಾಗ ದೇವರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಎಂಬುದಾಗಿ. ಅದಾದ ಮೇಲೆ ಅವರ ಮಕ್ಕಳೆಲ್ಲ ಹೊರದೇಶದಲ್ಲಿ ಹೋಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಳ್ಳೆಯ ಸಂಪಾದನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅವರಿಗೆ ಸೇವೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಲೆಲೂಯ್ಯ. ಅವರನ್ನು ನಾವು ಕರೆದುಕೊಂಡು ಬಂದಾಗ ಕಳೆದ ಸಾರಿ ನಮಗೆ ಒಂದೇ ಸಭೆ ಇತ್ತು, ಅದೇ ಆಂಟಿ ನಮಗೆ ಫ್ರೀಯಾಗಿ ಕೊಟ್ಟಿದ್ರು. ಈಗ ದೇವರ ದಯೆಯಿಂದ 2ನೇ ಬ್ರಾಂಚನ್ನು ಟಿನ್ ಫ್ಯಾಕ್ಟ್ರಿ, ಬಸ್ ಸ್ಟಾಪ್ ಮತ್ತು ಮೆಟ್ರೋ ಸ್ಟೇಷನ್ ಎಲ್ಲ ಹತ್ತಿರ ಇರುವಂತಹ ಒಂದು ಒಳ್ಳೆಯ ಮತ್ತೊಂದು ಬ್ರಾಂಚನ್ನು ಓಪನ್ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದರು. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದನ್ನು ಹೇಳಲಿಕ್ಕೆ ನಾನು ದೇವರಿಗೆ ತುಂಬ ಸಂತೋಷವುಳ್ಳವಳಾಗಿದ್ದೇನೆ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಕಷ್ಟ ಅನ್ನುವಂಥದ್ದು
ಕೊನೆಯಲ್ಲ. ಅಲ್ಲಿಗೆ ನಿಮ್ಮ ಸ್ಟೋರಿ ಕಂಪ್ಲೀಟ್ ಆಗಿಲ್ಲ. ನೀನು ಇವತ್ತು ಕಷ್ಟದಲ್ಲಿದೆಯಾ, ನಿನ್ನ ಸ್ಟೋರಿ ಯಾವಾಗ ಎಂಡ್ ಆಗುತ್ತೆ ಗೊತ್ತಾ? ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ಪೂರ್ತಿಯಾಗಿ ನೀನು, ನಿನ್ನ ಮಕ್ಕಳು, ನಿನ್ನ ಕುಟುಂಬ ಸಂತೋಷವಾಗಿ ಯಾವಾಗ ದೇವರಲ್ಲಿ ಆನಂದ ಪಡ್ತಿರೋ ಅಲ್ಲಿವರೆಗೂ ನಿನ್ನ ಸ್ಟೋರಿ ಕಂಪ್ಲೀಟ್ ಆಗಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಕಷ್ಟಗಳು ಬಂದಾಗ ಮೊದಲನೇದಾಗಿ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ಎರಡನೇದಾಗಿ ನಮಗೆ ಕಷ್ಟ ಬಂದಾಗ ದೇವರು ನಮಗೆ ದೊಡ್ಡ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ನಮಗೆ ತಯಾರು ಮಾಡ್ತಾ ಇದ್ದಾರೆ, ಸಿದ್ಧ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೂರನೇದಾಗಿ ಕಷ್ಟ ಬಂದಾಗ ನಾವು ದೇವರಿಗೆ ತುಂಬ ಹತ್ತಿರವಾಗ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಈ ವಾಕ್ಯದ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇವತ್ತು ನಮಗೆ ಮನಸಾರೆ ಈ ಒಂದು ಕೂಟಕ್ಕೆ 2 ದಿನಗಳ ಕಾಲ ಇನ್ವಿಟೇಷನನ್ನು ಕೊಟ್ಟು ನಮ್ಮನ್ನು ಆಹ್ವಾನ ಮಾಡಿದಂತಹ ಸೇವಕರ ಕುಟುಂಬದವರಿಗೂ, ಸಭೆಯವರಿಗೂ ಮತ್ತು ಸೇರಿ ಬಂದಿರುವಂತಹ ಎಲ್ಲ ದೇವ ಮಕ್ಕಳಿಗೂ ಮತ್ತು ನಮ್ಮ ಬೆಂಗಳೂರಿನಿಂದ ಬಂದಂತಹ ನಮ್ಮ ತಂಡಕ್ಕೂ, ನಮ್ಮ ಆತ್ಮಿಕ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಥ್ಯಾಂಕ್ ಯು.